ಅಧ್ಯಕ್ಷೆ, ರಾಮಮೂರ್ತಿ ಅವರು ಕಾರ್ಪೊರೇಟರ್ ಆಗಿದ್ದವರು, ಸುರೇಶ್ ಕುಮಾರ್ ಕಾರ್ಪೊರೇಟರ್ ಆಗಿದ್ದವರು, ಇವರೆಲ್ಲ ಇವರು 7 ಸತಿ ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಯಾವುದೋ ದ್ರೋಣ್ ಮುಖಾಂತರ ನೋಟಿಸ್ ಎಲ್ಲೂ ಹೋಗ್ತಾ ಇಲ್ಲ, ಗಾಬರಿ ಆಗೋಯ್ತು. ರಾಮಮೂರ್ತಿ ಅಲ್ಲ, ಅವ್ರು ಹೇಳೋದು ಡ್ರೋನ್ ಸರ್ವೆ ಆಗ್ತಾ ಇದೆ. ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ತಂದವನೇ ನಾನು. ಫಸ್ಟ್ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ನಮ್ಮ ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿಲಿ ಫಸ್ಟ್ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದವರು ನಾನು. ಇದು ಯಾಕೆ ಬಂತು ಅಂತಂದ್ರೆ, ಸರಿಯಾಗಿ ಈಗ 1 ಫ್ಲೋರ್ ಕಟ್ತವರು ಡಿಕ್ಲೇರ್ ಮಾಡಿಕೊಂಡು 2 ಫ್ಲೋರ್ ಮಾತ್ರ ಇರೋರು 1 ಫ್ಲೋರ್ ಮಾಡ್ತಾ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ. ತಮಗೊಂದು ಏನು ಆತಂಕ ಇದೆ ಅಂತಂದ್ರೆ, ಸಜ್ಜಕ್ಕೆ ಮೆಟ್ಲಿಗೆ ಆಗ್ತಾ ಇದೀವಿ ಅಂತ. ಐ ಆಮ್ ಟೆಲಿಂಗ್ ಯು, ಸಂಚ ಮೆಟ್ಲು ಯಾವ್ದಿದ್ರು ಕೂಡ ಹಾಕೋಂಥ ಅವಕಾಶ ಬರುವುದಿಲ್ಲ. ಅಂತದೇನಾದ್ರು ಆಡಿತ್ತು ಅಂತಂದ್ರೆ ನಾನು ವಿಡ್ರಾ ಮಾಡೋಕ್ಕೂ ರೆಡಿ ಇದ್ದೀನಿ. ನಂಬರ್ 1. ನಂಬರ್ 2, ಏನು ಹೇಳ್ತಾ ಇದ್ರೆ, ನಾವೇ ಅದನ್ನ ಲಾಸ್ಟ್ ಟೈಮ್ ನಾನು ರಿವ್ಯೂ ಮಾಡಿದ್ದೀನಿ. ನೀವೇನು ನಿಮ್ಮ ಸರ್ಕಾರದಲ್ಲಿ ಏನೋ 2020ರಲ್ಲಿ ಏನೋ ಕಾನೂನು ತೆಗೆದುಕೊಂಡು ಬಂದಿದ್ದೀರಿ, ಅದೇ ಕಾನೂನನ್ನ ಜೆಬಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಈಗ ನಾನು ಬಂದ ಮೇಲೆ ಇದನ್ನ ಸ್ವಲ್ಪ ಜಾಸ್ತಿ ಆಯ್ತು ಅಂತೇಳಿ 1 ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ತಂದು 100% ಪೆನಾಲ್ಟಿ ಇದನ್ನ 50% ಪೆನಾಲ್ಟಿಗೆ ಅಂತ ಅಂದ್ಬಿಟ್ಟು ತಂದು ಅದಕ್ಕೂ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಸೊ ಅದರಿಂದ ನಾವು ಡಬಲ್ ಮಾಡೋಂಥದ್ದಿಲ್ಲ. ನೀವು ಡಬಲ್ ಟೈಮು 2% ಅಂತ ಹಾಕ್ಬಿಟ್ಟಿದ್ರಿ, ಅದನ್ನು ತೆಗೆದ್ಬಿಟ್ಟು ಬೇಡ 2%, 9% ಟ್ಯಾಕ್ಸ್ನ ಹಾಕೋಣ ಅಂತೇಳಿ ಅದಕ್ಕೂ ಕೂಡ ಕಡಿಮೆ ಮಾಡಿ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಯಾರಿಗಾರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅರ್ಜಿ ಕೊಟ್ರೆ ಈಗೂ ಕೂಡ ಪ್ರತಿಯೊಂದು ಮನೆಗೆ ಹೋಗಿ ಪರ್ಸನಲ್ ಆಗಿ ವಿಸಿಟ್ ಮಾಡಿಬಿಟ್ಟು ಅವ್ರನ್ನೂ ಮಾಲೀಕರನ್ನು ಇಟ್ಕೊಂಡು ಅಳತೆ ಮಾಡಿಸ್ಬಿಟ್ಟು ಇದನ್ನ ಸೆಟ್ರೇಟ್ ಮಾಡೋಕ್ಕೆ ನಾವು ತಯಾರಿದ್ದೇವೆ. ಅದು ಬಿಟ್ಬಿಟ್ಟು ಏನೂ ಇಲ್ಲ. ಇಲ್ಲಿ ನೀವೇನೋ ತಾವು ಹಿಂದೆ ನಾನು ಹೊಸದಾಗಿ ಆಮೇಲೆ 5 ವರ್ಷ ಆದವ್ರಿಗೆ ರಿಕವರಿ ಸಿಸ್ಟಮ್ ಎಲ್ಲ ಇತ್ತು, ಅದನ್ನೆಲ್ಲ ಕಡಿಮೆ ಮಾಡಿಬಿಟ್ಟು 1 ಸೈಡ್ ಮಾಡಿದ್ದೀನಿ. ಸೊ ಅದರಿಂದ ಇಲ್ಲಿ ನಾವು ಯಾರಿಗೂ ಕೂಡ ಲೂಟ್ ಮಾಡೋದು, ಟ್ಯಾಕ್ಸ್ನ ಟೆರರಿಸಮ್ ಇಲ್ಲ. ಇಲ್ಲಿ 23,000 ಜನಕ್ಕೆ ಈಗಾಗಲೇ ಆಗಿದೆ. 688 ಕೋಟಿ ರೂಪಾಯಿ ಬರಬೇಕು ಅಂತ ನಮ್ದೊಂದು ಅಂದಾಜು ಮಾಡಲಾಗಿದೆ. ಈ ಒಂದು ಯಾರಿಗೆ ನೋಟಿಸ್ ಕೊಟ್ಟಿರೋದಕ್ಕೆ ಈಗೂ ಕೂಡ ಏನಾದ್ರು ಸಂದರ್ಭ ಇತ್ತು ಅಂದ್ರೆ ಅಬ್ಜೆಕ್ಷನ್ ಹಾಕಿದ್ರೆ ಇದನ್ನ ಸೆಟ್ರೇಟ್ ಮಾಡೋಕ್ಕೆ ಕಾರ್ಪೊರೇಷನ್ಗೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತೇನೆ. ಮಾನ್ಯ ಅಧ್ಯಕ್ಷರ ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ DK ಶಿವಕುಮಾರ್ ಅವರು ಹೇಳಿದ್ರು ನಾನೇ ತಂದಿದ್ದು ಅಂತ ಹೇಳಿದ್ರು. ನಾನೇನು ಅದಕ್ಕೆ ಡಿಸ್ಪ್ಯೂಟ್ ಮಾಡಲ್ಲ. ಅಲ್ಲ, ನೀವು ಹೇಳಿದ್ರಲ್ಲ ಬ್ಯಾಟರಾಯನಪುರ್ಗೆ ನಾನೇ ತಂದಿದ್ದು, ಅದನ್ನೇ ಹೇಳಿದ್ದು. ಸ್ವಲ್ಪ ಸೆಲ್ಫ್ ಅಸೆಸ್ಮೆಂಟ್ ನೀವೇ ತಂದಿದ್ದು, ಇವಾಗೂ ನೀವೇ ತಂದಿರೋದು. ಕರೆಕ್ಟ್, ನಾನು ಅದನ್ನೇ ಹೇಳಿದ್ದು. ಅವಾಗೂ ನೀವೇ ತಂದಿದ್ರಿ, ಇವಾಗೂ ಇವರೇ ತಂದಿದ್ದಾರೆ. ಅವಾಗ ನೀವು ತರೋವಾಗ ಯೋಚನೆ ಮಾಡ್ತಾನೆ ತಂದಿರೋದು. ಮತ್ತೆ ಈಗ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಅವಾಗ ಮಾಡಿದ್ರೆ ತಪ್ಪು ಅನ್ಸುತ್ತೆ. ಅಲ್ಲ, ಹೇಳ್ತೀನಿ, ಅದಕ್ಕೆ ಸರಿ ಅಂತ ಹೇಳ್ಬೇಕಾದ್ರೆ ಹೇಳ್ಬೇಕಲ್ಲ. ತೊಗ್ಲಕ್ ದರ್ಬಾರ್ ಆಯ್ತಲ್ಲ, ಡೆಲ್ಲಿಯಿಂದ ಬಿಹಾರ್ಗೆ, ಬಿಹಾರಿಂದ ಡೆಲ್ಲಿಗೆ, ಹಂಗಾಗಬಾರ್ದು. ಇದೊಂದು ರೀತಿ 5 ಕಾರ್ಪೊರೇಷನ್ ಮಾಡಿ 5 ಗ್ರೇಟರ್ ಜಿ ಮಾಡಿ 5 ಹೊಸ ತೆರಿಗೆಗಳಿಗೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಅಧ್ಯಕ್ಷರೇ, ನೀವು ನೋಟಿಸ್ ಹೆಂಗ್ ಕೊಡ್ತಾರೆ? ನೋಟಿಸ್ಗೆ ನಾವು ಅಬ್ಜೆಕ್ಷನ್ ಹಾಕಬೇಕು. ನಾವು ಅಬ್ಜೆಕ್ಷನ್ ಹಾಕಕ್ಕೆ ವೆಬ್ಸೈಟ್ ಓಪನ್ ಮಾಡಿದ್ರೆ, ಸುರೇಶ್ ಕುಮಾರ್, ನಾವು ಓಪನ್ ಮಾಡಿದ್ರೆ ಯು ಆರ್ ಅಕ್ಸೆಪ್ಟೆಡ್ ಅಂದ್ರೆ ಏನು 1:3 ಹಾಕಿದ್ದಾರೆ ಇವರು. ಅವರು ಹಿಂದೆ ಒಂದು 2,000 ರೂಪಾಯಿ ಕಟ್ಟಬೇಕಾದ್ರೆ ಈಗ ಡೈರೆಕ್ಟ್ ಆಗಿ ಅದು 6,000 ರೂಪಾಯಿ ಆಗ್ಬಿಟ್ಟಿದೆ. ದ್ರೋಣ್ ಗೊತ್ತಲ್ಲ ಅಧ್ಯಕ್ಷರೇ, ದ್ರೋಣ್ ಏನು ಸ್ಟ್ರೈಟ್ ಆಗಿ ಮಾಡ್ತಾರ, ಸ್ವಲ್ಪ ಒಂದು MM ಈಚೆ ಹಿಂಗಾದ್ರೂ ಸೈಜಸ್ ಡಿಫರೆಂಟ್ ಆಗುತ್ತೆ. ಮತ್ತೆ ಅನಾಗರಿಕ ಅಲ್ವಾ? ಈಗ ನಾವು ಅದನ್ನ ಏನೇನು ಹಾಕಿದ್ದಾರೆ ಅಂತ ನಾವು ವೆಬ್ಸೈಟ್ ಅಲ್ಲಿ ಹೋಗಿ ನೋಡಕ್ ಹೋದ್ರೆ ನಮಗೆ ಡೀಟೇಲ್ ಗೊತ್ತಾಗುತ್ತೆ. ಏನಿದೆ ಅದರಲ್ಲಿ, ಟ್ಯಾಕ್ಸ್ ಹೆಂಗ್ ಹಾಕಿದ್ದಾರೆ, ಏನ್ ಅಳತೆ ಹಾಕಿದ್ದಾರೆ, ಯಾವ್ಯಾವ ಜಾಸ್ತಿ ಹಾಕಿದ್ದಾರೆ, ಸಜ್ಜಾ ಹಾಕಿದಾರ, ಪೋರ್ಟಿಕೋ ಹಾಕಿದಾರೆ, ಅದನ್ನ ನೋಡಕ್ಕೆ ಇಲ್ಲ. ನೋಡಿದ್ರೆ ಅಕ್ಸೆಪ್ಟೆಡ್ ಕೆಳಗಡೆ ಬರೆದ್ಬಿಟ್ಟಿದ್ದಾರೆ ಕಾಲಮ್. ನೀವು ನೋಡಿದರೆ ಟ್ಯಾಕ್ಸ್ ಇಸ್ ಅಕ್ಸೆಪ್ಟೆಡ್ ಅಂತ. ಇದು ಒಳ್ಳೇದಲ್ಲ. ನೀವು ಮಾಡ್ಕೊಳ್ಳಿ, ದ್ರೋಣನ ಮಾಡಿ ಯಾನನ ಮಾಡ್ಕೊಳ್ಳಿ. ನೀವು ಫಿಸಿಕಲ್ ಏನ್ ಸರ್ವೆ ಮಾಡ್ತೀರಾ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುವಂಥದ್ದು. ಫಿಸಿಕಲ್ ಮಾಡ್ಬೇಕು ನೀವು.
ಡ್ರೋನ್ ಮಾಡಿ ಸರ್ವೆ ಮಾಡಿ ನೀವೆಲ್ಲರಿಗೂ ಈ ಸುರೇಶ್ ಕುಮಾರ್ ಹೇಳ್ದಲ್ಲ ಟೆರರಿಸಮ್, ಟ್ಯಾಕ್ಸ್ ಟೆರರಿಸಮ್ ಮಾಡಕ್ ಹೋಗಬೇಡಿ. ಅದು ಒಳ್ಳೇದಲ್ಲ. ಅದು ಆರಾಮ್ಸೆ ನನ್ಗೆ ಅರ್ಥ ಆಗುತ್ತೆ ಕಷ್ಟ. ಅರ್ಥ ಆಗುತ್ತೆ ನಮ್ಗೆ. ಒಂದೊಂದು ಕಾರ್ಪೊರೇಷನ್ನು ದುಡ್ಡು ಕೇಳಿದ್ದಾರೆ, 500 ಕೋಟಿ ಕೊಡಿ, 1000 ಕೋಟಿ ಕೊಡಿ ಅಂತಾರೆ. 1000 ಕೋಟಿ ಅಲ್ಲ, 5 ಪೈಸಾನು ಕೊಡಕ್ಕಾಗಲ್ಲ ಸರ್ಕಾರದಿಂದ. ಆ ಸ್ಥಿತಿ ನಾವು ನೋಡ್ತಾ ಇದ್ದೀರಿ. ಇದು ಟ್ಯಾಕ್ಸ್ ಇದೆಯಲ್ಲ, ಇದು ಅನಾಗರಿಕ. ಈ ತರ ಮಾಡೋದ್ರಿಂದ ನಿಜಕ್ಕೂ ಬೆಂಗಳೂರು ಇವಾಗ 23 ಅಲ್ಲ 10 ಲಕ್ಷ ಕೊಡ್ತೀರಾ ನೆಕ್ಸ್ಟ್. ಎಲ್ಲ ಮನೆಗೂ ಹೋಗ್ತದೆ, ಪ್ರತಿಯೊಂದು ಮನೆಗೂ ಹೋಗುತ್ತೆ, ಪ್ರತಿಯೊಬ್ಬರೂ ವೈಲೇಷನ್ ಅಂತ ಬರ್ತದೆ. ಅದರಿಂದ ಇವಾಗ ಅಬ್ಜೆಕ್ಷನ್ ಬಂದಿರೋದು 23,000 ಇರ್ಬೇಕದ. ಅದಕ್ಕೆ ಸದ್ಯಕ್ಕೆ ಸ್ಥಗಿತ ಮಾಡಿ ಫಿಸಿಕಲ್ ನಿಮ್ ಡ್ರೋನ್ ಮಾಡ್ಕೊಳ್ಳಿ. ಫಿಸಿಕಲಿ ಹೋಗಿ ಸರ್ವೆ ಮಾಡಿ ಅದರ ರಿಪೋರ್ಟ್ ಮೇಲೆನೆ ನೀವು ಟ್ಯಾಕ್ಸ್ ಅನ್ನ ಫಿಕ್ಸ್ ಮಾಡಬೇಕು. ಇಲ್ಲ ಅಂದ್ರೆ ಅದು ಬೆಂಗಳೂರು ಜನತಾ ಶಾಪಕ್ಕೆ ಗುರಿ ಆಗ್ತೀರ. ಅದನ್ನ ಆ ಕೆಲಸ ಮಾಡಕ್ ಹೋಗ್ಬೇಡಿ. ಬೇರೆ ಸೋರ್ಸಸ್ ಹುಡುಕಿ ಟ್ಯಾಕ್ಸ್ಗೆ, ಇದನ್ನ ಬಿಟ್ಬಿಡಿ. ಮಾನ್ಯ ಅಧ್ಯಕ್ಷರ ನಿಮಿಷ ಮಾತಾಡಿದ ಲಾಸ್ಟ್. ನಾವು ಹಿಂದೆ ಈ ಸದನದಲ್ಲಿ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲ ಕೂಡ ಸಪೋರ್ಟ್ ಅನ್ನ ಮಾಡಿ ಬಹಳ ಕಿರುಕುಳ ಕೊಡ್ತಿದ್ದಾರೆ ಬ್ಯಾಂಕ್ನವರು ಅಂತ ಕೂಡ ಇಲ್ಲಿ ನಿರ್ಣಯ ತಗೊಂತು. ಇವತ್ತು ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗಳು ಕೂಡ ಇದೇ ತರ ಕಿರುಕುಳ ಕೊಡುವಂತ ಕೆಲಸ. ಶೋಕಾಸ್ ನೋಟಿಸ್ ಕೊಟ್ಟು ಮನೆಗಳನ್ನ ಹರಾಜು ಮಾಡ್ತೀವಿ, ಸ್ಥಿರಾಸ್ತಿ ಚರಾಸ್ತಿಗಳನ್ನ ಹರಾಜು ಮಾಡ್ತೀವಿ ಅಂತ ಶೋಕಾಸ್ ನೋಟಿಸ್ SM ಮೂಲಕ ಕೊಟ್ಟು ಅವ್ರಿಗೆ ಕಿರುಕುಳ ತಾನೆ. ಯಾರೋ ಒಬ್ಬ ವಯಸ್ಸಾದವ್ರಿಗೆ ಸೀನಿಯರ್ ಸಿಟಿಸನ್ ಏನೋ ಆತ್ಮಹತ್ಯೆ ಮಾಡ್ಕೋಬೋದು, ಮುಂದೆ ಸಮಸ್ಯೆಗಳು ಆಗ್ಬೋದು. ಈಗ 2,000 ಜನ ಅಧ್ಯಕ್ಷರೇ ರೆವಿನ್ಯೂಗೋಸ್ಕರ ಕೆಲಸ ಮಾಡ್ತಾರೆ ಎಂಪ್ಲಾಯೀಸ್ಗಳು. ಆಯ್ತು ಹೇಳಿದ್ರಲ್ಲ, ಅವ್ರೇನ್ ಮಾಡ್ತಾರೆ? ಅವ್ರಿಗೇನು ಬೆಲೆ ಇಲ್ವಾ? ಅವರ ಮನೆ ಕಳಿಸಿ. ಪ್ರತಿಪಕ್ಷ ನಾಯಕರು ಹೇಳಿದ್ದಾರೆ, ಉತ್ತರ ಕೇಳುವ ಪ್ರಶ್ನೆ ಏನಾಗಬೇಕು ಅದಕ್ಕೆ ಹೇಳಿ ನೀವು. ಈಗ DCM ಸಾಹೇಬ್ ಹೇಳಿದ್ರು ಆಪ್ ಮೂಲಕ ನಾವು ಮಾಡ್ತೀವಿ ಅಂತ. ಇವಾಗ ಓಪನ್ ಮಾಡ್ಲಿ ಪ್ರಶ್ನೆ ಉತ್ತರ ಏನು? ಇವಾಗ ಏನು ಒಂದು ಆಪ್ ಮಾಡಿದಾರಲ್ಲ ಈ ನ್ಯಾಯ ಅಂತ ಓಪನ್ ಆಗ್ತಾ ಇಲ್ಲ. ಅದು ದಯಮಾಡಿ ಮನೆ ಮಂತ್ರಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.